ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಸಮಸ್ಯೆಗಳು ಎಷ್ಟೇ ಇದ್ದರೂ ಸಮಯ ಮಾತ್ರ ಯಾರಿಗೋಸ್ಕರ ಕಾಯುವುದಿಲ್ಲ. ಹಾಗಾಗಿ ಮರಳಿ ಮರಳಿ ಬರುತ್ತಿದೆ ಶ್ರಾವಣ ಮಾಸ. ಶ್ರಾವಣ ಬಂತು ಶ್ರಾವಣ ಅಂತ ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಅಂತಹ ಒಂದು ವಿಶೇಷ ಈ ಒಂದು ಶ್ರಾವಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಇವತ್ತಿನ ಚಿಂತನೆಯನ್ನು ಆರಂಭ ಮಾಡೋಣ. ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಶ್ರಾವಣ ಮಾಸ, ಈ ಒಂದು ಶ್ರಾವಣ ಮಾಸವನ್ನು ಯಾರು ಯಥಾರ್ಥವಾಗಿ ಅರಿತುಕೊಳ್ತಾರೆ ಅವರು ಮಾತ್ರ ಯಥಾರ್ಥವಾಗಿ ಸಮರ್ಥವಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಸಾಧ್ಯ. ಉದಾಹರಣೆಗೆ, ಯಾವುದಾದರೂ ಒಂದು ವಸ್ತುವು ಯೋಗ್ಯನ ಕೈಯಲ್ಲಿ ಸಿಕ್ಕಾಗ ಅದು ಸಂಪೂರ್ಣ ಲಾಭಾನ್ವಿತ ಆಗುತ್ತದೆ. ಹಾಗೆಯೇ ವ್ಯಕ್ತಿಗಳಾಗಿರಬಹುದು, ಮಾತುಗಳಾಗಿರಬಹುದು, ಯಾವುದೇ ಒಂದು ಅವಕಾಶಗಳಾಗಿರಬಹುದು, ಅದು ಸಿಗುವುದು ದೊಡ್ಡದಲ್ಲ, ಅದನ್ನು ಬಳಸಿಕೊಳ್ಳುವುದು ದೊಡ್ಡದಾಗಿರುತ್ತೆ. ಅದಕ್ಕೆ ಈ ಒಂದು ಶ್ರಾವಣ ಮಾಸ ಅಂತಂದರೆ ಇದು ಯಾರಿಗೆ ಶ್ರಾವಣ ಮಾಸ? ಶ್ರಾವಣ ಸಂಭ್ರಮ ಅಂತ ಇವತ್ತು ನಾವು ಬಸವ ಟಿವಿಯಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಆದರೆ ಶ್ರಾವಣ ಮಾಸ ಬರೀ ಬಸವ ಟಿವಿಯವರಿಗೆ ಮಾತ್ರನಾ? ಅಥವಾ ಶ್ರಾವಣ ಮಾಸ ಕೇಳ್ತಕ್ಕಂಥ ನಾವು ವೀಕ್ಷಕರಿಗೆ ಮಾತ್ರನಾ? ಅಥವಾ ಶ್ರಾವಣ ಮಾಸ ಹಿಂದೂ ಧರ್ಮದ ಅವರಿಗೆ ಮಾತ್ರನಾ? ಶ್ರಾವಣ ಮಾಸ ಭಾರತ ನಿವಾಸಿಗಳಿಗೆ ಅಷ್ಟೇನಾ? ಖಂಡಿತವಾಗಿಯೂ ಇಲ್ಲ. ಶ್ರಾವಣ ಮಾಸ ಅಂದರೆ ಇದು ಒಂದು ಸಮಯ, ಮೀಸಲು ಸಮಯ ಅಂತ ಕರಿಬಹುದು ನಾವು. ವಿಶೇಷವಾಗಿ ಇದನ್ನು ಅರ್ಥೈಸಬೇಕಾದ್ರೆ ಈ ಶ್ರಾವಣ ಮಾಸ ಅಂತಂದರೆ ಮೀಸಲು ಮಾಸ, ಮೀಸಲು ಸಮಯ. ಮೀಸಲು ಅಂದರೆ ಎರಡು ಅರ್ಥ ಬರುತ್ತೆ. ಒಂದು, ಕಾಯ್ದಿರಿಸಲಾದಂತಹ ಸಮಯ, ಅದಕ್ಕಾಗಿಯೇ ಪರ್ಟಿಕ್ಯುಲರ್ ಆಗಿ ಇಟ್ಟುಕೊಂಡಿರುವಂಥ ಒಂದು ಸಮಯ ಅಂತ ಕರೆಸ್ಕೊಳ್ಬೋದು. ಇನ್ನೊಂದು ಮೀಸಲು ಅನ್ನುವ ಅರ್ಥ ಏನು? ಮಡಿವಂತಿಕೆ, ಶೀಲವಂತಿಕೆ, ಪವಿತ್ರತೆ, ಸತ್ಯತೆ, ಚಾರಿತ್ರ್ಯತೆ, ಸುಸಂಸ್ಕೃತಿ, ಅದನ್ನೆಲ್ಲ ಒಳಗೊಂಡಿರುವಂಥದ್ದಕ್ಕೆ ಮೀಸಲು ಅಂತ ಕರೀತಾರೆ. ಅಂದರೆ ಪರಮಾತ್ಮನಿಗೆ ಅರ್ಪಿಸಬೇಕು ಅಂದರೆ ಅದು ಮೀಸಲಾಗಿರಬೇಕು ಅನ್ನುವಂಥದ್ದು ಭಕ್ತಿ ಮಾರ್ಗದಲ್ಲೂ ನಾವು ನೋಡ್ತೇವೆ, ಸಂಪ್ರದಾಯಗಳಲ್ಲೂ ನಾವು ಅದನ್ನು ನೋಡ್ತೇವೆ. ಪ್ರತಿಯೊಂದು ಹಬ್ಬ ಹರಿದಿನಗಳ ಆಚರಣೆಯಲ್ಲೂ ಕೂಡ ಆ ಮೀಸಲು ಪ್ರವೃತ್ತಿ ಅನ್ನುವಂಥದ್ದನ್ನು ನೋಡ್ತೇವೆ. ಹಾಗೆ ನೋಡಿದರೆ ಮೀಸಲು ಅಂದ ತಕ್ಷಣ ನಮ್ಮ ತಲೆಗೆ ಬರುವಂಥದ್ದು, ನಾವು ಸ್ನಾನ ಮಾಡಿಕೊಂಡಿರಬೇಕು, ತಲೆಯಿಂದ ಮುಡಿಯವರೆಗೂ ಕೂಡ ಹಸಿ ಬಟ್ಟೆ ಹೊತ್ಕೊಂಡಿರಬೇಕು, ಮೀಸಲಾಗಿ ಮಡಿಯಿಂದನೇ ಎಲ್ಲ ಅಡಿಗೆ ಮಾಡಬೇಕು, ಅದನ್ನು ನೈವೇದ್ಯ ಅರ್ಪಿಸಬೇಕು. ಆ ಥರದಲ್ಲಿ ಮಾಡಿದರೆ ಅದು ಪರಮಾತ್ಮನಿಗೆ ಮೀಸಲಾಗುತ್ತೆ. ಇದೆಲ್ಲ ಮೀಸಲು ಅಂತಂದರೆ ಇದು ಒಂದು ಮೀಸಲಿನ ಒಂದು ಭಾಗವೇ ಹೊರತಾಗಿ ಇದೇ ಮೀಸಲು ಅಂತ ತಿಳ್ಕೊಂಡ್ರೆ ಅದರಂಥ ಅಜ್ಞಾನ ಬೇರೆ ಯಾವುದು ಕೂಡ ಇರುವುದಿಲ್ಲ. ಹಾಗಾಗಿ ಭಾರತ ದೇಶ ಇವತ್ತು ಆಧ್ಯಾತ್ಮಿಕದಲ್ಲಿ ಇಷ್ಟೊಂದು ಕ್ರಾಂತಿ ಮಾಡಿ, ಇಷ್ಟೆಲ್ಲ ಧರ್ಮಾತ್ಮರು ಬಂದು, ಮಹಾತ್ಮರು ಇದ್ದು, ಸಾಧು ಸನ್ಯಾಸಿ ಸತ್ಪುರುಷರು ಶರಣರನ್ನು ಕಂಡಿರ್ತಕ್ಕಂಥ ನಾಡು ಇದಾಗಿದ್ದರೂ ಕೂಡ ಇವತ್ತು ಅಷ್ಟೇ ವಿಪರೀತವಾಗಿರತಕ್ಕಂತಹ ಮೂಢ ಆಚರಣೆಗಳು, ಮೂಢ ನಂಬಿಕೆಗಳು, ಅನಾಗರಿಕ ವರ್ತನೆಗಳು, ಹಿಂಸಾಚಾರ ಪ್ರವೃತ್ತಿಗಳು ಏನಿದೆಲ್ಲ, ಇದಕ್ಕೆಲ್ಲ ಇಂಥ ದುರವಸ್ಥೆಗೆ ಕಾರಣ ಏನು? ಇಂಥ ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ಇಷ್ಟೊಂದು ಅನಾಗರಿಕತ ಸಂಸ್ಕೃತಿ ಸಂಪ್ರದಾಯಗಳು ಹುಟ್ಟಿಕೊಂಡಿದೆ, ಇಲ್ಲಿ ತನಕ ಬೆಳೆದು ಬಂದಿದೆ, ಇವತ್ತಿಗೂ ಅದು ತನ್ನ ಪ್ರಾಬಲ್ಯವನ್ನು ಸಾಧಿಸ್ತಿದೆ ಅಂದರೆ ಅದಕ್ಕೆ ಕಾರಣ ನಾವು ಯಾವುದೇ ಸಂಪ್ರದಾಯಗಳನ್ನು ಆಚರಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಆ ಸಂಪ್ರದಾಯಗಳನ್ನು ಎಷ್ಟು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಯಾವುದಾದ್ರೂ ಒಂದು ಸಂಪ್ರದಾಯಗಳನ್ನು ಸಂಪ್ರದಾಯವಾಗಿ ಒಂದು ಒತ್ತಾಯಪೂರ್ವಕವಾಗಿ ಆಚರಣೆ ಮಾಡೋದು, ಭಯದಿಂದ ಆಚರಣೆ ಮಾಡೋದು, ಸಮಾಜದ ಭಯ, ಹಿರಿಯರ ಭಯ, ಮಾತಿನ ಭಯ, ದೇಹ ಅಭಿಮಾನದ ಭಯದಿಂದ ಅವರು ಆಚರಣೆ ಮಾಡ್ತಿದ್ದಾರೆ, ನಾನು ಮಾಡಬೇಕು, ಅಕ್ಕಪಕ್ಕದವರೆಲ್ಲ ಮಾಡ್ತಾರೆ, ನಾನು ಮಾಡಬೇಕು, ಮಾಡಿಲ್ಲ ಅಂದರೆ ಏನಾದರೂ ಒಂದು ಮಾತು ಬರುತ್ತೆ, ಅದಕ್ಕೆ ಮಾಡಬೇಕು. ಇದಕ್ಕಿನ್ನ ದೊಡ್ಡ ಮೂಢನಂಬಿಕೆ, ಇದಕ್ಕಿನ್ನ ದೊಡ್ಡ ದೇಹಾಭಿಮಾನ, ಇದಕ್ಕಿನ್ನ ದೊಡ್ಡ ಅಜ್ಞಾನ ಯಾವುದಿದೆ? ಹಾಗಾಗಿ ವಿಶೇಷವಾಗಿ ನಾವು ಅದನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳದೇ ಇರೋದೇ ಇಷ್ಟೊಂದು ಅನಾಗರಿಕತೆ ಮತ್ತು ಮೌಢ್ಯ ಆಚರಣೆಗಳು ವಿಜೃಂಭಿಸ್ತಿರೋದಕ್ಕೆ
ಮುಖ್ಯ ಕಾರಣವಾಗಿರುತ್ತೆ. ಮೀಸಲು ಅಂತಂದರೆ ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಮೀಸಲು ಅವಶ್ಯಕತೆ ಇದೆ. ಆದರೆ ಆ ಶಬ್ದವನ್ನು ಅಪಭ್ರಂಶ ಬರೋ ಥರ ಆಗಲಿ ಅಥವಾ ಆ ಶಬ್ದ ಕೇಳಿದ್ರೇ ಒಂದಷ್ಟು ಹೆರಿಟೇಟ್ ಆಗೋ ಥರದಲ್ಲಾಗಲಿ ಯಾಕೆ ಇವತ್ತು ಆಗ್ತಿದೆ ಅಂತಂದರೆ, ಅದನ್ನು ಯಥಾರ್ಥವಾಗಿ ಬಳಸಿಕೊಳ್ಳುವುದನ್ನು ಬಿಟ್ಟು ತಮಗೆ ಮನಸ್ಸೋ ಇಚ್ಛೆ ಬಂದಂತೆ ಅದನ್ನು ಬಳಸಿಕೊಳ್ಳೋದನ್ನು, ಹೇಳೋದನ್ನು ಪ್ರವೃತ್ತಿಯೇ ಮಾಡಿಕೊಂಡಿದ್ದಾಗ ಆ ಪದಗಳ ಅರ್ಥವೇ ಭ್ರಷ್ಟ ಆಗಿ ಆ ಪದಗಳನ್ನು ಕೇಳೋದಕ್ಕೆ ಜನ ಇಷ್ಟಪಡದೇ ಇರೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದೇ ಗತಿ ಇವತ್ತು ಇಂಥ ಕೆಲವೊಂದು ಪದಗಳಿಗೆ ಬಂದಿರುವಂಥದ್ದು. ಮಡಿವಂತಿಕೆ ಆಗಲಿ, ಶೀಲವಂತಿಕೆ ಆಗಲಿ, ಮೀಸಲು ಆಗಲಿ, ಇವೆಲ್ಲವೂ ಕೂಡ ತುಂಬ ಸುಂದರವಾದ ಅದ್ಭುತವಾದ ಪದಗಳೇ. ಶಬ್ದಾರ್ಥದಲ್ಲೂ ತುಂಬ ಸುಂದರವಾಗಿದೆ, ಯಥಾರ್ಥದಲ್ಲೂ ಸುಂದರವಾಗಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಸುವಲ್ಲಿ, ಅಳವಡಿಸಿಕೊಳ್ಳುವಲ್ಲಿ ನಾವು ತಪ್ಪು ಮಾಡಿರೋದ್ರಿಂದಾನೇ ಆ ಶಬ್ದಗಳು ಇವತ್ತು ನಮಗೆ ಕೇಳೋದಕ್ಕೇ ಕಷ್ಟ ಅಂತ ಅನ್ನಿಸ್ತಿರೋದು. ಅದೇ ಥರ ಮೀಸಲು ಅಂದರೆ, ನಾವು ಈ ಸೃಷ್ಟಿಯಲ್ಲಿ ಒಂದು ಸುಂದರವಾದ ಪಾತ್ರವನ್ನು ಮಾಡ್ತಿದ್ದೇವೆ ಅಂದ ಮೇಲೆ ಈ ಸೃಷ್ಟಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಬಳಸಿಕೊಳ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಮಾಲೀಕನಾಗಿರ್ತಕ್ಕಂಥ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ಶಿವಪರಮಾತ್ಮ ಆತನನ್ನು ಸ್ಮೃತಿ ಮಾಡುವಂಥದ್ದು, ಆತನನ್ನು ನೆನಪು ಮಾಡಿ ಮೊದಲು ಆತನಿಗೆ ಭಾವನಾತ್ಮಕವಾಗಿ ಅರ್ಪಿಸಿ ಅದಾದ ನಂತರ ನಾನು ಸ್ವೀಕಾರ ಮಾಡೋದು ಒಂದು ಪದ್ಧತಿ, ಒಂದು ಮರ್ಯಾದೆ, ಒಂದು ಗೌರವ, ಒಂದು ಕೃತಜ್ಞತೆ. ಅದನ್ನೇ ಭಕ್ತಿ ಅಂತ ನಮ್ಮ ಶರಣರು ಕರೆದರು. ತುತ್ತು ತುತ್ತು ಅನ್ನಕ್ಕೂ ಕೂಡ ಮುನ್ನ ನೀನು ಆ ಶಿವನನ್ನು ನೆನಪು ಮಾಡು ಅಂತ ಶರಣರು ಹೇಳಿದರು. ಯಾಕೆ ಹೇಳಿದರು? ಯಾಕೆ ಅಂದರೆ ಈ ಸೃಷ್ಟಿ ಯಾರ್ದು? ಈ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮ ಸರ್ವಶಕ್ತಿವಂತನಾಗಿ ಇಂತಹ ಸುಂದರವಾದ ಪ್ರಕೃತಿಯನ್ನು ರಚಿಸಿ ನಮಗೆ ಸುಂದರವಾದ ದೇಹವನ್ನು ಕೊಟ್ಟು ಇಲ್ಲಿ ಪಾತ್ರ ಮಾಡಲಿಕ್ಕೆ ಬಿಟ್ಟಿದ್ದಾನೆ ಅಂದಾಗ ಇದನ್ನು ಸರಿಯಾಗಿ ಬಳಸಿಕೊಂಡವರು ಶರಣರಾಗ್ತಾರೆ. ಯಾರು ಬಳಸಿಕೊಳ್ಳೋದು ಗೊತ್ತಿಲ್ವೋ ಅವರು ಬದುಕಿದ್ದು ಸತ್ತಂತೆ ಜೀವಿಸ್ತಾರೆ. ಇದನ್ನು ಅರ್ಥ ಮಾಡಿಸ್ಲಿಕ್ಕೇ ಇಷ್ಟೊಂದು ಧರ್ಮಗಳು ಹುಟ್ಟಬೇಕಾಯಿತು, ಇಷ್ಟೊಂದು ಮಹಾತ್ಮರು ಬರಬೇಕಾಯಿತು, ಸನ್ಯಾಸಿಗಳು ಬರಬೇಕಾಯಿತು, ಶರಣರು ಬರಬೇಕಾಯಿತು. ಹಾಗಾಗಿಯೇ ಅಂಥವರೆಲ್ಲ ಬಂದ ಮೇಲೂ ಕೂಡ ಈ ರೀತಿಯಾಗಿ ಅವಘಡಗಳು, ಅನಾಹುತಗಳು ನಡೀತಾ ಇವೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ತಿಳುವಳಿಕೆಯಲ್ಲಿ ಇನ್ನೂ ಕೊರತೆ ಇದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಬಲೆ ಇವತ್ತು ನಾವು ಹೇಳಬಹುದು, ವಿಜ್ಞಾನದಿಂದ ನಾವು ಬೇಕಾದಷ್ಟು ಸಾಧನೆ ಮಾಡಿಬಿಟ್ಟಿದ್ದೀವಿ, ಇವತ್ತು ಅನಾಗರಿಕತೆ ಇಲ್ಲ ಜಗತ್ತಲ್ಲಿ, ಇವತ್ತು ಎಲ್ಲರನ್ನ ಸುಶಿಕ್ಷಿತರು ಅಂತ ನಾವು ಕರ್ಕೊಳ್ತೀವಿ, ಯಾರೊಬ್ಬರು ಅನಕ್ಷರಸ್ಥರಿಲ್ಲ ಎಂಬುವ ಹೆಮ್ಮೆ ಇವತ್ತು ಭಾರತಕ್ಕೆ ಬಂದು ಬಿಟ್ಟಿದೆ ಅಂತ ನಾವು ಬೀಗ್ತಾ ಇದ್ದೀವಿ ಅಷ್ಟೇ. ಏನು ಬಂದಿರೋದು? 2 ಅಕ್ಷರ ಕಲಿತು ಮಾತ್ರಕ್ಕೆ ನಾನು ಸುಶಿಕ್ಷಿತ ಆಗುವಂತಿದ್ದರೆ ಇಂಥ ಸುಶಿಕ್ಷಿತ ಸಮಾಜದಲ್ಲಿ ಇವತ್ತು ಇಷ್ಟೊಂದು ಅಘೋರ ಅನಾಗರಿಕ ಸಂಪ್ರದಾಯಗಳಾಗಲಿ, ಘಟನೆಗಳಾಗಲಿ, ಹಿಂಸಕೃತ್ಯಗಳಾಗಲಿ, ಮೋಸ ವಂಚನೆಗಳಾಗಲಿ ಯಾಕೆ ತುಂಬಿ ತುಳುಕಾಡ್ತಾ ಇದೆ? ಯಾಕೆ ಅನಾಚಾರ ಅತ್ಯಾಚಾರಗಳು ತಾಂಡವಾಡ್ತಾ ಇದೆ? ಇದನ್ನು ನಾವು ಒಂದಷ್ಟು ಆತ್ಮ ಅವಲೋಕನ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಹೇಗೆ ಒಂದು ವರ್ಷ ಪೂರ್ತಿ ವ್ಯಾಪಾರ ವಹಿವಾಟನ್ನು ಮಾಡಿ ವರ್ಷದ ಅಂತ್ಯದಲ್ಲಿ ಲೆಕ್ಕಾಚಾರವನ್ನು ತೆಗೆದು ಹಳೆಯ ಲೆಕ್ಕವನ್ನೆಲ್ಲ ನೋಡಿ ಬಾಕಿ ಬರುವುದನ್ನೆಲ್ಲ ತಗೊಂಡು ಎಷ್ಟು ಲಾಭ ಎಷ್ಟು ನಷ್ಟ ಅಂತ ನೋಡಿಕೊಂಡು ಮತ್ತೆ ಮುಂದಿನ ವ್ಯಾಪಾರವನ್ನು ಆರಂಭ ಮಾಡ್ತಾರೆಯೋ ವರ್ಷಾಂತದಲ್ಲಿ, ಅದೇ ತರಹ ಈ ಶ್ರಾವಣ ಮಾಸ ಅಂದರೆ ವರ್ಷದುದ್ದಕ್ಕೂ ಕೂಡ ನಾವು ಏನು ಜೀವನ ಮಾಡಿಕೊಂಡು ಬಂದಿದ್ದೇವೆ, ಇದರಲ್ಲಿ ಎಂತೆಲ್ಲ ಪರಿಸ್ಥಿತಿಗಳನ್ನು ನಾನು ಎದುರಿಸಿದ್ದೇನೆ, ಆ ಪರಿಸ್ಥಿತಿಗಳಿಂದ ಕಲಿತಿರುವ ಪಾಠ ಏನು, ನಾನು ನಂಬಿರುವವರು ನನಗೆ ಕಲಿಸಿರುವ ಪಾಠ ಏನು, ನಾನು ನಡೆದುಕೊಂಡ ಬಂದಿರುವ ದಾರಿಯ ರೀತಿ ಏನು, ಇದನ್ನು ಒಂದಷ್ಟು ಸೂಕ್ಷ್ಮವಾಗಿ ಸಿಂಹಾವಲೋಕನವನ್ನು ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಸಮಯವನ್ನು ಮೀಸಲಾಗಿಡೋದು ಅನಿವಾರ್ಯ. ಸುಮ್ಮನೆ ನಾನು ಮಾಡ್ತಾ ಹೋಗ್ತೀನಿ, ವ್ಯಾಪಾರ ಬರ್ತಾ ಇದೆ, ಗಿರಾಕಿಗಳು ಬರ್ತಾ ಇದ್ದಾರೆ, ಕೊಡ್ತಾ ಹೋಗ್ತಾ ಇದ್ದೀನಿ, ತಗೊಳ್ತಾ ಹೋಗ್ತಾ ಇದ್ದೀನಿ, ಇಷ್ಟೇ ವ್ಯಾಪಾರ ಅಂದ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ರೆ ಆ ಒಂದು ವ್ಯಾಪಾರ ನಷ್ಟದ ಹಳ್ಳ ಹಿಡಿತಾ ಇದೆಯೋ ಅಥವಾ ಲಾಭದ ಉತ್ತುಂಗಕ್ಕೆ ಏರ್ತಾ ಇದೆಯೋ ಅದು ಗೊತ್ತಾಗದಿರೋ ಮೈಮರೆತು ಮಾಡಿಬಿಟ್ಟಿವಿ ಅಂತ ಇಟ್ಕೊಳ್ಳಿ. ಆಮೇಲೆ ಹೋಗಿ ಸಿಕ್ಕಾಕೊಂಡ ಮೇಲೆ ನಾವು ಯಾರು ನಮ್ಮನ್ನು ಎಬ್ಬಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಅವಾಗವಾಗ ಚೆಕ್ ಮಾಡ್ಕೊಳ್ಳೋದಕ್ಕಂತಲೇ ವರ್ಷಕ್ಕೊಂದು ಸಲ ಪೂರ್ತಿಯಾಗಿ ಆ ಲೆಕ್ಕಾಚಾರಗಳನ್ನು ತೆಗೆದು ಎಷ್ಟು ಲಾಭ, ಎಷ್ಟು ನಷ್ಟ, ಎಷ್ಟು ಸಾಲ, ಎಷ್ಟು ಬಾಕಿ ಎಲ್ಲವನ್ನು ತೂಗ ಹಾಕಿ ಮತ್ತೆ ಮುಂದಿನ ವರ್ಷಕ್ಕೆ ರೆಡಿ ಮಾಡಿಕೊಳ್ತಾರೆಯೋ ಹಾಗೆಯೇ ನಮ್ಮ ಜೀವನವೂ ಕೂಡ. ಇದು ಒಂದು ಅರ್ಥಬದ್ಧವಾದ ಬಿಸ್ನೆಸ್. ಇದು ಬಿಸ್ನೆಸ್ ಅಂತಂದರೆ ಅರ್ಥ ಇಲ್ಲಿ ಭಾವನೆಗಳನ್ನು ಕೊಡ್ತಾ ಇದ್ದೀವಿ, ಬರೀ ದುಡ್ಡು ಮಾತ್ರ
ಇಲ್ಲಿ ಚಲಾವಣೆ ಆಗ್ತಾ ಇಲ್ಲ. ದುಡ್ಡು ಒಂದು ನೆಪ ಮಾತ್ರ. ಜೀವನ ಅಂತಂದ್ರೆ ಏನು? ಮಾತುಗಳ ಚಲಾವಣೆ ಆಗ್ತಾ ಇದೆ, ಭಾವನೆಗಳ ಚಲಾವಣೆ ಆಗ್ತಾ ಇದೆ, ಮನಸ್ಸಿನ ಚಲಾವಣೆ ಆಗ್ತಾ ಇದೆ, ಹೃದಯದ ಚಲಾವಣೆ ಆಗ್ತಾ ಇದೆ, ಪ್ರೀತಿಯ ಚಲಾವಣೆ ಆಗ್ತಾ ಇದೆ, ಅಭಿಮಾನದ ಚಲಾವಣೆ ಆಗ್ತಿದೆ, ಗೌರವದ ಚಲಾವಣೆ ಆಗ್ತಿದೆ. ಇವುಗಳು ಎಷ್ಟರ ಮಟ್ಟಿಗೆ ಲಾಭ ಕೊಟ್ಟವು ನನಗೆ? ನನ್ನ ಮಾತುಗಳು ನನಗೆ ಎಷ್ಟು ಗೌರವ ತಂದುಕೊಟ್ಟವು? ನನ್ನ ಭಾವನೆಗಳು ಎಷ್ಟು ನನಗೆ ಪ್ರತಿಫಲವನ್ನು ತಂದುಕೊಟ್ಟವು? ನನ್ನ ಪ್ರೀತಿ ಎಷ್ಟರ ಮಟ್ಟಿಗೆ ನನ್ನನ್ನು ಪ್ರೀತಿಸುವಂತೆ ಮಾಡಿದೆ? ನನ್ನ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ನನಗೆ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದೆ? ನಾನು ನಡೆದುಕೊಳ್ಳುವ ರೀತಿ ಎಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಇಷ್ಟಪಡುತ್ತಿದ್ದಾರೆ? ಎಲ್ಲರೂ ಇಷ್ಟಪಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಆತ್ಮಸಾಕ್ಷಿ ಎಷ್ಟು ಒಪ್ಕೊಂಡಿದೆ? ಪರಮಾತ್ಮ ಎಷ್ಟು ಒಪ್ಕೊಂಡಿದ್ದಾರೆ? ಇದನ್ನು ನೋಡ್ಕೊಳ್ಳೋಕೆ ನಮ್ಮ ಹತ್ರ ಟೈಮೇ ಇಲ್ಲ ಅಂದರೆ ಜೀವನ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಭವಿಷ್ಯ ಚೆನ್ನಾಗಿರಬೇಕು, ಸಮಾಜ ಚೆನ್ನಾಗಿರಬೇಕು. ಮಾತಾಡೋದಕ್ಕೇನು? ಎಷ್ಟು ಬೇಕಾದರೂ ಮಾತಾಡ್ಬೋದು, ಎಷ್ಟು ಭಾಷಣಗಳು ಬೇಕಾದರೂ ಮಾಡಿಬಿಡಬಹುದು. ಆದರೆ ಸಮಾಜದಲ್ಲಿ ಇದ್ದೀವಿ ಅಂತಂದ ಮೇಲೆ, ಜೀವನ ಮಾಡ್ತಿದ್ದೀವಿ ಅಂತಂದ ಮೇಲೆ, ಇದು ನಮ್ಮದು ಕೂಡ ಒಂದು ವ್ಯವಹಾರ ಇದೆ. ಇಲ್ಲಿ ಪ್ರತಿಯೊಬ್ಬರ ಹತ್ರ ನಾವು ಮಾಡ್ತಿದ್ದೀವಿ ವ್ಯವಹಾರ. ಅಪ್ಪನ ಹತ್ರ ಹೇಗೆ ಮಾತಾಡ್ತಾ ಇದ್ದೀವಿ, ಅಮ್ಮನ ಹತ್ರ ಹೇಗೆ ಮಾತಾಡ್ತಾ ಇದ್ದೀವಿ, ತಂಗಿ ಹತ್ರ ಹೇಗೆ ನಡ್ಕೊಳ್ತಾ ಇದ್ದೀವಿ, ಅಕ್ಕಪಕ್ಕದವ್ರ ಹತ್ರ ಹೇಗಿದ್ದೀವಿ, ಸಮಾಜದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀವಿ, ಪರಿಸ್ಥಿತಿಗೆ ಹೇಗೆ ಹೊಂದ್ಕೊಳ್ತಾ ಇದ್ದೀವಿ, ಒಂದು ಮನೆಯಲ್ಲಿ ನಾವು ಎಷ್ಟು ಅನ್ಯೋನ್ಯವಾಗಿದ್ದೀವಿ. ಯಾಕೆ ಇದೆಲ್ಲ ವ್ಯವಹಾರ ಅಲ್ವಾ? ವ್ಯವಹಾರ ಅಂದರೆ ಬರೀ ದುಡ್ಡು ಕೊಡೋದು, ದುಡ್ಡು ತೊಗೊಳ್ಳೋದಲ್ಲ. ಒಂದು ಮಾತು ಕೊಟ್ಟರೆ ಅದರಿಂದ ನಷ್ಟನೂ ಆಗುತ್ತೆ, ಲಾಭನೂ ಆಗುತ್ತೆ ಅಂದರೆ ಅದು ವ್ಯವಹಾರ ಆಗುತ್ತೋ ಇಲ್ವೋ? ಒಬ್ಬರ ಮೇಲೆ ಒಂದು ಭಾವನೆ ಇಟ್ಟಿದ್ದೀನಿ ಅಂತಂದರೆ ಆ ಭಾವನೆಗೆ ರಿಫ್ಲೆಕ್ಷನ್ ಬರುತ್ತೆ ಅಂತಂದ ಮೇಲೆ ಅದು ಒಂದು ವ್ಯವಹಾರ ಆಗುತ್ತೋ ಇಲ್ವೋ? ಹಾಗೆಯೇ ಒಂದಷ್ಟು ಸಮಯವನ್ನು ಮೀಸಲಾಗಿಟ್ಟು ಮಾತಾಡೋದು ಹೇಗೆ ಮಾತಾಡಬೇಕು, ಯಾವುದನ್ನು ನಾವು ಇಷ್ಟಪಡಬೇಕು, ಯಾವ ರೀತಿ ನನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕು, ಸಂಬಂಧಗಳನ್ನು ಯಾವ ರೀತಿ ಹಿಡಿದಿಟ್ಟುಕೊಳ್ಳಬೇಕು, ಎಲ್ಲರ ಪ್ರತಿಯಾಗಿ ಸಾಕ್ಷಿಯಾಗಿ ಯಾವ ರೀತಿ ನೋಡಬೇಕು, ಜೀವನದಲ್ಲಿ ಬರುವ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು, ಈ ರೀತಿಯಾಗಿ ನಮ್ಮನ್ನು ನಾವು ಆತ್ಮಾವಲೋಕನಕ್ಕೆ ಒಳಪಡಿಸಿಕೊಳ್ಳಬೇಕು ಅಂದರೆ ಒಂದು ದರ್ಪಣ ಬೇಕಾಗುತ್ತೆ, ಒಂದು ಮಾನದಂಡ ಬೇಕಾಗುತ್ತೆ. ಆ ಮಾನದಂಡ ಇಲ್ಲದೆ, ದರ್ಪಣ ಇಲ್ಲದೆ ಟ್ಯಾಲಿ ಹೆಂಗೆ ಮಾಡೋದು ನಮ್ಮ ಜೀವನವನ್ನು? ನಾನು ನಡ್ಕೊಳ್ತಿದ್ದೆ ಸರಿ, ನಡೆದದ್ದೇ ಹಾದಿ ಅಂತ ಹೋಗ್ತಾ ಇದ್ದು ಬಿಟ್ರೆ, ಆನಿ ನಡೆದದ್ದೇ ದಾರಿ ಅಂತಂದರೆ ಜೀವನದ ಗತಿ ಏನಾಗುತ್ತೆ? ಹಾಗಾಗಿ ಈಗ ನಾವು ಆ ಮಾನದಂಡ ಯಾವುದು, ಆ ದರ್ಪಣ ಯಾವುದು ಒಂದು ಬೇಕಲ್ಲ. ಭಾರತದಲ್ಲಿ ಅಂತೂ ಅದಕ್ಕೆ ಕೊರತೆ ಇಲ್ಲ. ಯಾಕೆ ಅಂದರೆ ಧರ್ಮಾತ್ಮರು ಬಂದರು, ಮಹಾತ್ಮರು ಬಂದರು, ಶರಣರು, ಸನ್ಯಾಸಿಗಳು, ಸಂತರು ಎಲ್ಲರೂ ಕೂಡ ಎಲ್ಲರಿಗೂ ಒಂದೇ ದರ್ಪಣವನ್ನು ಕೊಟ್ಟೋಗಿದ್ದಾರೆ. ಹಿಂದೂಗಳಿಗೆ ಬೇರೆ, ಮುಸಲ್ಮಾನರಿಗೆ ಬೇರೆ, ಕ್ರಿಶ್ಚಿಯನ್ಸರಿಗೆ ಬೇರೆ ನಾವು ಮಾಡಿಕೊಂಡಿರೋದು. ಯಾರ ಮನೆಯಲ್ಲಿ ಹಾಕಿರೋ ಕನ್ನಡಿನೂ ಕೂಡ ಅವರವ್ರದ್ದು ಮುಖವನ್ನೇ ತೋರಿಸುತ್ತೆ ಬಿಟ್ಟರೆ, ಹಿಂದೂಗಳ ಮನೆಯಲ್ಲಿರುವ ಕನ್ನಡಿ ಹಿಂದೂಗಳಿಗೆ ಮಾತ್ರ ಮುಖ ತೋರಿಸೋದಿಲ್ಲ. ಮುಸ್ಲಿಂ ಬಂದರೂ ಕೂಡ ತೋರಿಸುತ್ತೆ, ಕ್ರಿಶ್ಚಿಯನ್ ಬಂದರೂ ಕೂಡ ತೋರಿಸುತ್ತೆ, ಬುದ್ಧ ಬಂದರೂ ಕೂಡ ತೋರಿಸುತ್ತೆ, ಸಿಖ್ಖರು ಬಂದರು, ಸನ್ಯಾಸಿಗಳು ಬಂದರು, ಶರಣರು ಬಂದರು, ಯಾರೇ ಬಂದರೂ ಕೂಡ ಅವರ ಮನೆಯಲ್ಲಿ ಹಾಕಿರುವ ಕನ್ನಡಿ ಎಲ್ಲರ ಮುಖವನ್ನು ತೋರಿಸುತ್ತೆ. ಹೇಗೋ ಹಾಗೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಾತ್ಮರು, ಮಹಾತ್ಮರು, ಶರಣರು, ಸಂತರು ಕೊಟ್ಟಿರುವ ಈ ಜ್ಞಾನದ ದರ್ಪಣದಲ್ಲಿ ಯಾರಾದರೆ ಮುಖವನ್ನು ನೋಡಿಕೊಳ್ತಾರೆಯೋ ಅವರಿಗೆ ಅವರ ಪ್ರತಿರೂಪವನ್ನು ತೋರಿಸುತ್ತೆ. ಅದರಲ್ಲಿರ್ತಕ್ಕಂಥ ಕಲೆಗಳನ್ನು ಎತ್ತಿ ತೋರಿಸುತ್ತೆ. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ, ಮಾರ್ಗದರ್ಶನ ಮಾಡುತ್ತೆ. ಅದಕ್ಕೆ ಯಾವುದೇ ಜಾತಿಯ ಭೇದದ ಸ್ಟಿಕ್ಕರ್ ಅಂಟಿಸುವ ಅವಶ್ಯಕತೆ ಇಲ್ಲ. ಅದಕ್ಕೆ ಜ್ಞಾನ ದರ್ಪಣಕ್ಕೆ ಯಾರೊಬ್ಬರ ಕಟ್ಟುಪಾಡುಗಳಿಲ್ಲ, ಯಾರೊಬ್ಬರ ಒಂದು ಕಂಡೀಷನ್ ಇಲ್ಲ, ಯಾರೊಬ್ಬರ ಅಪ್ಪಣೆಯೂ ಅದಕ್ಕೆ ಬೇಕಾಗಿಲ್ಲ. ಯಾವ ದರ್ಪಣದಲ್ಲಾದರೂ ನೋಡ್ಕೊಳ್ರಿ ನೀವು, ಬಸವಣ್ಣ ಕೊಟ್ಟಿದ್ದು ಅದೇ, ಕ್ರಿಸ್ತ ಕೊಟ್ಟಿದ್ದು ಅದೇ, ಬುದ್ಧ ಕೊಟ್ಟಿದ್ದು ಅದೇ, ಇಬ್ರಾಹಿಂ ಕೊಟ್ಟಿದ್ದು ಅದೇ, ಸನ್ಯಾಸಿಗಳು ಕೊಟ್ಟಿದ್ದು ಅದೇ, ಶರಣರು ಕೊಟ್ಟಿದ್ದು ಅದೇ. ಜ್ಞಾನದ ದರ್ಪಣದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆತ್ಮದರ್ಶನ ಮಾಡಿಕೊಳ್ಳಿ, ಪರಮಾತ್ಮ ದರ್ಶನ ಮಾಡಿಕೊಳ್ಳಿ, ನಿಮ್ಮ ಜೀವನವನ್ನು ಸಮೃದ್ಧವಾಗಿ ಕಟ್ಟಿಕೊಳ್ಳಿ ಅಂತ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನು ಎಲ್ಲ ಕೂತ್ಕೊಂಡು ಇಡೀ ವರ್ಷ ನಾವು ಓದಲಿಕ್ಕೆ ಆಗಲ್ಲ ಅಂತ ನೆಪ ಹೇಳ್ತೀವಿ. ಯಾಕೆ ಅಂತಂದರೆ ಯಾವತ್ತೂ ಈ ರೀತಿ ನಾವು ಹೇಳಲಿಲ್ಲ. ಊಟ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ, ಯಾಕಂದರೆ ನಮಗೆ ಅಷ್ಟು ಪುರುಸೊತ್ತಿಲ್ಲ, ನಾವು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಊಟಕ್ಕೆ ಮಾತ್ರ ಕರಿಬೇಡಿ ಅಂತ ಯಾರೂ ಕೂಡ ಹೇಳಿಲ್ವೇ? ಹೇಗೆ ಊಟಕ್ಕೆ ಮಾತ್ರ ಟೈಮ್ ಸಿಕ್ಬಿಡ್ತು? 3 ಟೈಮ್ ಊಟ ಮಾತ್ರ ಯಾವುದೇ ಕಾರಣಕ್ಕೂ ಬೇಕಾದಂಥ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಲಂಚ್ ಅವರ್ ಅಂತ ಇದ್ದೇ ಇರುತ್ತೆ.
ಹಾಗೆ ಲರ್ನ್ ಅವರ್ ಅಂತ ಮಾಡಿದರೆ ಇವತ್ತು ದೇಶ ಎಲ್ಲೋ ಹೋಗ್ಬಿಡ್ತಾ ಇತ್ತು. ಹೇಗೆ ಲಂಚ್ ಅವರ್ ಮಾಡಿದ್ದೀವಿ, ಇತ್ತೀಚೆಗೆ ನೀರು ಕುಡಿಯೋದಕ್ಕೂ 1 ಗಂಟೆ ಬಾರಿಸ್ತಿದ್ದಾರೆ ಎಲ್ಲ ಕಡೆ. ಅದಷ್ಟು ಕಾನ್ಸಿಯಸ್ ಯಾವುದು? ಹೆಲ್ತ್ ಕಾನ್ಸಿಯಸ್. ಹೆಲ್ತ್ ಕಾನ್ಸಿಯಸ್ಗೆ ಎಷ್ಟು ನಮ್ಮನ್ನು ನಾವು ಇವತ್ತು ಅಳವಡಿಸಿಕೊಂಡು ಸೈನ್ಸಿನ ಸಾಧನಗಳನ್ನು ಬಳಸಿಕೊಂಡು ನಾನು ಚೆನ್ನಾಗಿದ್ದು ಬಿಡ್ತೀನಿ ಅನ್ನುವ ಭ್ರಮೆಯಲ್ಲಿ ಇವತ್ತು ವಿಜ್ಞಾನದ ಯುಗದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ. ಅದೇ ಥರ ಒಂದಷ್ಟು ಲರ್ನಿಂಗ್ ಬೆಲ್ ಅಂತ ಮಾಡಿದ್ರು ಅಂತಂದರೆ, ರಿಯಲೈಸೇಷನ್ ಬೆಲ್ ಅಂತ ಒಂದಷ್ಟು ಮಾಡಿದರೆ, ಪೀಸ್ಫುಲ್ ಬೆಲ್ ಅಂತ ಒಂದಿಷ್ಟು ಮಾಡಿದರೆ, ಮೆಡಿಟೇಷನ್ ಬೆಲ್ ಅಂತ ಒಂದಿಷ್ಟು ಮಾಡಿದರೆ, ಪರಮಾತ್ಮನ ನೆನಪು ಮಾಡಲಿಕ್ಕೆ ಒಂದಷ್ಟು ಬೆಲ್ ಮಾಡಿದರೆ, ಭವಿಷ್ಯ ಇವತ್ತು ಜಗತ್ತಿನಲ್ಲಿ ಇಷ್ಟೊಂದು ಅಂಧಕಾರ, ಇಷ್ಟೊಂದು ಅಜ್ಞಾನ, ಇಷ್ಟೊಂದು ಭ್ರಷ್ಟಾಚಾರಗಳು ನಡೀತಿರಲಿಲ್ಲ ಅಂತ. ಅದಕ್ಕೆ ದಿನಾಲೂ ನೆಪ ಹೇಳಿದ್ರಿ ನೀವು, ಇವತ್ತಿಲ್ಲ ನಾಳೆ, ನಾಳೆ ಇಲ್ಲೋ ನಾಡಿದ್ದು, ನಾಡಿದ್ದಿಲ್ಲ, ಹೀಗೆ ಮುಂದೆ ಹಾಕ್ತಾ ಬಂದರು. ಇದು ಬರೀ ಸನ್ಯಾಸಿಗಳಿಗೆ ಮಾತ್ರ ಕೆಲಸ. ದಿನ ಬೆಳಗ್ಗೆ ಎದ್ದ ತಕ್ಷಣ ಅವರು ಒಂದಿಷ್ಟು ಯಾವುದೋ ಗ್ರಂಥಗಳನ್ನು ಓದೋದು, ಆ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳೋದು, ಸತ್ಯವಾಗಿ ಪ್ರಾಮಾಣಿಕವಾಗಿ ಬದುಕೋದು ಅಂತಂದರೆ ಬರೀ ಅದು ಮೀಸಲಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅಂತ ತಿಳ್ಕೊಂಡ್ವಿ. ಆದರೆ ಅದಕ್ಕೆ ಅವರು ಯುಕ್ತಿ ಮಾಡಿ ಏನು ಮಾಡಿಬಿಟ್ರು, ಇವರಿಗೆ ಒಂದು ಟೈಮನ್ನು ಮೀಸಲು ಮಾಡಿಬಿಟ್ರೆ ಅಟ್ಲೀಸ್ಟ್ ಇವಾಗಾದರೂ ಒಂದಷ್ಟು ನಾವು ಕಲಿತಿರೋದೆಲ್ಲ ಇವ್ರ ಹತ್ರ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ, ಪರಸ್ಪರ ಒಂದು ವೇದಿಕೆಯಲ್ಲಿ ಸೇರಬಹುದು ಅನ್ನುವಂಥ ಒಂದು ಸುಂದರವಾದ ಸಮಯವೇ ಈ ಶ್ರಾವಣ ಸಮಯ. ಅದನ್ನೇ ನಾವು ಇವತ್ತು ಬಸವ ಟಿ ವಿಯಲ್ಲಿ ಶ್ರಾವಣ ಸಂಭ್ರಮ ಅಂತ ಆಚರಣೆ ಮಾಡ್ತಿದ್ದೇವೆ. ಶ್ರಾವಣ ಅಂದರೆ ಅರ್ಥಾತ್ ಶ್ರವಣ. ಶ್ರವಣ ಅಂತಂದರೆ ಅರ್ಥಾತ್ ಇಲ್ಲಿ ತನಕ ಯಾರೆಲ್ಲ ಸತ್ಯವಾಗಿರೋದನ್ನು, ಶ್ರೇಷ್ಠವಾಗಿರೋದನ್ನು ಹೇಳಿ ಹೋಗಿದ್ದಾರೆಯೋ ಅದನ್ನು ಒಂದಷ್ಟು ತಿಳುವಳಿಕೆಯುಳ್ಳಂಥವರ, ಬುದ್ಧಿವಂತರ, ಹೃದಯವಂತರ, ಅನುಭಾವಿಗಳಿಂದ ಕೇಳುವಂತಹ ಸುಂದರ ಸಮಯ. ಕೇಳಿ ಅದನ್ನು ನಮ್ಮ ಜೀವನದಲ್ಲಿ ಹೋಲಿಕೆ ಮಾಡಿಕೊಂಡು ಕೆಟ್ಟದ್ದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನು ಧಾರಣೆ ಮಾಡಿಕೊಳ್ಳುವ ಸುಂದರ ಸಮಯವೇ ಈ ಒಂದು ಶ್ರಾವಣ ಸಮಯ, ಶ್ರವಣ ಸಮಯ. ಅದಕ್ಕೆ ನಾವುಗಳು ಕೂಡ ಪ್ರತಿದಿನ ಈ 1 ತಿಂಗಳುಗಳ ಕಾಲ ಮೀಸಲಾಗಿರೋಣ. ಬಲೆ ಇಲ್ಲಿ ತನಕ ನಾವು ಚಿಕ್ಕವರಿರುವಾಗಿನಿಂದಲೂ ಇಲ್ಲಿ ತನಕ ಉಣ್ಣೋದು, ತಿನ್ನೋದು, ನೋಡೋದು, ಆಡೋದು, ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಮನುಷ್ಯ ಬಂದಿದ್ದೀವಿ. ಆದರೆ ಈಗಲಾದರೂ 1 ತಿಂಗಳವರೆಗೂ ಇದಕ್ಕಾಗಿ ಒಂದಷ್ಟು ಮೀಸಲಿಡೋಣ. ಕೊರೋನಾ ಬಂದಾಗ ನಮಗೆ ಗೊತ್ತಿಲ್ಲದಂಗೆ ನಾವು ಲಾಕ್ ಆಗಿದ್ವಿ. ಪರಿಸ್ಥಿತಿ ಹಂಗೆ ಮಾಡುತ್ತೆ. ಯಾಕಂದ್ರೆ ನೀವು ಪರಿಸ್ಥಿತಿಯ ಮಾತು ಕೇಳಿಲ್ಲ, ಪ್ರಕೃತಿಯ ಮಾತು ಅಂದರೆ ಪ್ರಕೃತಿನೇ ಪಾಠ ಕಲಿಸಿ ನಮಗೆ ಕೇಳೋ ಥರ ಮಾಡುತ್ತೆ. ಅದಕ್ಕೆ ಪ್ರಕೃತಿ ಪಾಠ ಕಲಿಸುವಕ್ಕಿಂತ ಮುಂಚೆನೇ ನಾವು ಪ್ರಕೃತಿಗೆ ಮರ್ಯಾದೆಯನ್ನು ಕೊಟ್ಟು ಪರಮಾತ್ಮನಿಗೆ ಗೌರವ ಕೊಟ್ಟಿದ್ದರೆ ಬಹುಶಃ ಪ್ರಕೃತಿಯ ಪಾಠ ನಮಗೆ ಅವಶ್ಯಕತೆ ಇರೋದಿಲ್ಲ. ಮುಂದೆ ಬರುವಂಥ ಮಹಾಮಾರಿ ಯಾವುದು, ಭೂಕಂಪಗಳಿದೆ, ಪ್ರವಾಹಗಳಿದೆ, ವಿಪತ್ತುಗಳಿದೆ, ಅದು ಬರ್ತಾ ಇರೋದ ಕಾರಣ ಏನು ಅಂದರೆ ಮನುಷ್ಯನ ಅಹಂಕಾರವನ್ನು, ವಿಜ್ಞಾನದ ಭ್ರಮೆಯನ್ನು ಬಿಡಿಸೋದಕ್ಕೇ ಪ್ರಕೃತಿ ನಮ್ಮ ಮುಂದೆ ವಿಶ್ವರೂಪವನ್ನು ತಾಳ್ತಾ ಇರುವಂಥದ್ದು. ಹಾಗಾಗಿನೇ ನಾವು ಆ ಪ್ರಕೃತಿಗೆ ಶರಣಾಗೋಣ, ಪರಮಾತ್ಮನಿಗೆ ಶರಣಾಗೋಣ. ಪ್ರಕೃತಿ ಮತ್ತು ಪರಮಾತ್ಮನ ಬಗ್ಗೆ ಒಳ್ಳೆಯ ಗೌರವ ಭಾವನೆಗಳನ್ನು ಇಟ್ಟುಕೊಳ್ಳೋಣ, ಭಕ್ತಿಯನ್ನು ಇಟ್ಟುಕೊಳ್ಳೋಣ. ಆ ರೀತಿ ನಿಜವಾಗಲೂ ಭಾವನೆ ಮತ್ತು ಭಕ್ತಿಯನ್ನು ಇಟ್ಟುಕೊಳ್ಳೋದು ಅಂತಂದರೆ ಬರೀ ನಾವು ಬಸವಣ್ಣನವರ ಒಂದು ಫೋಟೋ ಇಟ್ಕೊಂಡು ಓಡಾಡ್ತಿದ್ದೀವಿ, ಜೈ ಬಸವೇಶ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ, ಅಥವಾ ಎಲ್ಲರೂ ಜೈ ಬಸವೇಶ ಅಂತ ಹೇಳಬೇಕು ಅಂತ ನಾವು ತಾಕೀತು ಮಾಡ್ತಾ ಇದ್ದೀವಿ, ಏನೋ ಒಂದಿಷ್ಟು ಉಮ್ಮಂಗ ಉತ್ಸಾಹದಲ್ಲಿ ಬಂದು ಟಿ ಶರ್ಟ್ ಮೇಲೆ ನಾವು ಒಂದಷ್ಟು ಫೋಟೋ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಅಚ್ಚ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಇದಲ್ಲ ನಿಜವಾದ ಬಸವ ಅಭಿಮಾನ. ಇದಲ್ಲ ಬಸವ ಅಭಿಮಾನ ಅಂತಂದರೆ ಕಾರ್ಯರೂಪದಲ್ಲಿ ಮೃದು ವಚನಗಳನ್ನು ಮಾತಾಡೋದು, ಸತ್ಯ ಕರ್ಮಗಳನ್ನು ಮಾಡೋದು, ಪರೋಪಕಾರಿಗಳಾಗಿರೋದು, ಅಹಿಂಸಕರಾಗಿರೋದು, ಎಲ್ಲ ವಿಕಾರಗಳನ್ನು ತ್ಯಜಿಸೋದು, ಸತ್ಯ ಪ್ರಾಮಾಣಿಕ ಸಾತ್ವಿಕ ಆಹಾರವನ್ನು ಸೇವಿಸುವುದು, ಯಾವುದೇ ವ್ಯಭಿಚಾರದ ಯಾವುದೇ ಒಂದು ಮಾದಕ ವಸ್ತುಗಳ ಸೇವನೆಯನ್ನು ಮಾಡದೇ ಇರುವಂಥದ್ದು, ಯಥಾರ್ಥವಾಗಿ ಎದ್ದ ಕೂಡಲೇ ಪರಮಾತ್ಮನ ಸ್ಮೃತಿಯಿಂದ ಆರಂಭ ಮಾಡಿ ಪ್ರತಿ ಕರ್ಮದಲ್ಲೂ ಪರಮಾತ್ಮನ ನಾಮಸ್ಮರಣೆಯ ಮುಖಾಂತರ ಇಡೀ ಜೀವನದ ಒಂದೊಂದು ಕ್ಷಣಗಳನ್ನು ಕಳೆಯುವಂಥದ್ದು, ನಮ್ಮನ್ನು ನೋಡಿ ಬೇರೆಯವರು ಕಲಿತುಕೊಳ್ಳುವಂತೆ ಪ್ರೇರಣಾದಾಯಕವಾಗಿ ಬದುಕುವಂಥದ್ದು ನಿಜವಾಗಿಯೂ ಕೂಡ ಬಸವ ಅಭಿಮಾನವಾಗುತ್ತೆ.
ಆ ರೀತಿಯಲ್ಲಿ ನಾವು ಬಸವ ಅಭಿಮಾನ ತೋರಿಸಬೇಕೇ ಹೊರತಾಗಿ ಒಂದಷ್ಟು ಜನಗಳನ್ನು ಕೂಡಿಸಿಕೊಂಡು ಬಿಟ್ಟು ಜೈಕಾರ ಹಾಕೋದು, ನಾವುಗಳ ಮಾತಾಡಿಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಕಾರ್ತ ಕೂತ್ಕೊಳ್ಳೋದು, ಅವ್ರಂಗಿದ್ದಾರೆ ಇವ್ರು ಕಮೆಂಟ್ ಹಾಕಿದ್ರಂತ ಅವ್ರಿಂಗಂದು ಬಿಟ್ಟರು ಅಂತ ಇವ್ರಿಗೆ, ಇದು ಯಾವುದಿದು ಅಭಿಮಾನ? ಅಭಿಮಾನ ಅಂದರೆ ಜಗತ್ತು ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ವಿಶ್ವಗುರು ಬಸವಣ್ಣ ನಾನು ಬದಲಾಗಿ ತೋರಿಸ್ತೀನಿ. ಯಾವುದು ಅಸಂಭವ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಮೃದುವಚನಗಳನ್ನು ಮಾತಾಡೋದು, ಪ್ರಾಮಾಣಿಕವಾಗಿರೋದು, ಅದನ್ನು ನಾನು ಮಾಡಿ ತೋರಿಸ್ತೀನಿ ಬಸವಣ್ಣ ಅಂತ ಬಸವಣ್ಣನವರಿಗೆ ಶರಣರಿಗೆ ಮಾತು ಕೊಟ್ಟು ಅದರಂತೆ ನಾನೊಬ್ಬ ನಡೆದರೆ ಸಾಕು, ಅದಕ್ಕಿನ್ನ ದೊಡ್ಡ ಅಭಿಮಾನ ಇಲ್ಲ. ಆದರೆ ಏನೋ ಮಾಡಿಬಿಡ್ತೀವಿ ಅಂತ ಉಮ್ಮಂಗದಲ್ಲಿ ಸುಮಾರು ಜನಗಳನ್ನು ಒಗ್ಗೂಡಿಸಿಕೊಂಡು ಬರೀ ಮಾತುಗಳಲ್ಲೇ ಸಮಯವನ್ನು ವ್ಯರ್ಥ ಮಾಡಿದರೆ ಅಂಥವರಿಂದ ಯಾವತ್ತೂ ಕೂಡ ಉತ್ತಮ ಸಮಾಜವನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅಥವಾ ಏನೋ ಒಂದು 1000 ಜನ ಸೇರಿಬಿಟ್ರೆ ಎಲ್ಲ ಆಗಿಬಿಡುತ್ತೆ ಅನ್ನುವ ಭ್ರಮೆ ಇದ್ದು ಬಿಟ್ಟಿದ್ರೆ ಅದಕ್ಕೆ ಬರೀ ಜನಗಳು ಸೇರೋದ್ರಿಂದ ಆಗೋದಿಲ್ಲ. ಎಲ್ಲಿಯ ತನಕ ಬರೀ ಜನ ಸೇರಿಸುವ ಹುಚ್ಚಿನಲ್ಲಿ ಇರುವವರಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಬೇಡಿ. ಮನಸ್ಸುಗಳನ್ನು ಸೇರಿಸುವವರಿದ್ದರೆ ಹೇಳಿ, ಹೃದಯವನ್ನು ಸೇರಿಸುವವರಿದ್ದರೆ ಹೇಳಿ, ಬುದ್ಧಿಯನ್ನು ಸೇರಿಸುವವರಿದ್ದರೆ ಹೇಳಿ, ಭಾವನೆಗಳನ್ನು ಒಂದುಗೂಡಿಸುವವರಿದ್ದರೆ ಹೇಳಿ. ಆ ಥರದಲ್ಲಿ ಅಂಥವರು ಯಾವತ್ತೂ ಕೂಡ ಬೇರೆ ಯಾರ ಬಗ್ಗೆ ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡುವವರಿದ್ದರೂ, ಎಷ್ಟೇ ಭ್ರಷ್ಟರಿದ್ದರೂ ಕೂಡ ಅವರ ಬಗ್ಗೆ ನಾವು ಬರೀ ಬೆಟ್ಟು ಮಾಡ್ತಾ ಕೂಡೋದಲ್ಲ, ಅವರನ್ನು ಪರಿವರ್ತಿಸುವ ಬಗೆ ಹೇಗೆ ಅಂತ ಅವರ ಮೇಲೆ ದಯಾಭಾವನೆ ಬರಬೇಕು. ಇಂಥ ಬಸವಣ್ಣನಂಥ ನಾಡಿನಲ್ಲಿ ಇದ್ದುಕೊಂಡು ಪರಿವರ್ತನೆ ಆಗಲಿಲ್ಲ ಅಂದ್ರೆ ಪಾಪ ಇವರ ಭವಿಷ್ಯ ಹೆಂಗೆ ನಿರ್ಮಾಣ ಆಗೋದು, ಇವ್ರ ಬದುಕು ಹೆಂಗೆ ಸಾರ್ಥಕ ಆಗೋದು ಅಂತ ಅಂಥವ್ರ ಮೇಲೇ ಹೆಚ್ಚು ಇನ್ನು ಕರುಣಾಭಾವ ಬರಬೇಕು, ದಯಾಭಾವ ಬರಬೇಕು. ಅಂಥವ್ರನ್ನ ಇನ್ನೂ ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡೋದ್ರ ಕಡೆಗೆ ನಾವು ಚಿಂತನೆಗಳಿರಬೇಕೇ ಹೊರತಾಗಿ ಅವ್ರಂಗಂದುಬಿಟ್ರು ಇವ್ರಿಂಗಂದುಬಿಟ್ರು ಅಂತ ಇನ್ನೂ ನಮ್ಮಲ್ಲಿ ಘರ್ಷಣೆಗಳನ್ನು ಹೆಚ್ಚು ಮಾಡಿ ಉದ್ವೇಗಕ್ಕೆ ಯುವಕರನ್ನ ಒಳಪಡಿಸಿ ಜೈಕಾರ ಹಾಕ್ಸಿಬಿಟ್ಟು ನಾನೊಂದಿಷ್ಟು ಶಾಲು ಒದಿಸ್ಕೊಂಡು ಸನ್ಮಾನ ಮಾಡ್ಕೊಳ್ತೀನಿ ಅಂದರೆ ಇದಕ್ಕಿನ್ನ ನಾಚಿಕೆಗೇಡಿತನ, ಇದಕ್ಕಿನ್ನ ಅವಮಾನ ಬಸವಣ್ಣನವರಿಗೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ಪ್ರತಿದಿನದಂತೆ ಈ ದಿನವೂ ಸಹ ಶ್ರಾವಣದ ಸಂಭ್ರಮದಲ್ಲಿ ವಿಶೇಷ ವಿಷಯಗಳನ್ನು ಆಯ್ದುಕೊಳ್ಳೋಣ. ಪ್ರತಿದಿನವೂ ಕೂಡ ಹೊಸ ಹೊಸ ಯುಕ್ತಿಗಳನ್ನು, ಹೊಸ ಶಬ್ದಗಳನ್ನು, ಮಹಾವಾಕ್ಯಗಳನ್ನು ಪ್ರತಿಯೊಬ್ಬರದು ಈ ಒಂದು ಶ್ರಾವಣ ಸಂಭ್ರಮದಲ್ಲಿ ವಿಶೇಷವಾಗಿ ಕಬೀರದಾಸರ ದೋಹೆಗಳಿದೆ, ಅನೇಕ ಸಂತರ ಶರಣರ ಮಹಾತ್ಮರ ವಚನಗಳಿದೆ, ಕಗ್ಗಗಳಿದೆ, ವಿವೇಕಾನಂದರ ವಾಣಿಗಳಿದೆ. ಇಂಥ ಬಲಿಷ್ಠ ಶ್ರೇಷ್ಠ ಸಂಕಲ್ಪಗಳನ್ನು, ಶ್ರೇಷ್ಠ ಮಹಾಜ್ಞಾನದ ವಾಕ್ಯಗಳನ್ನು ಅವರಿವತ್ತಿಲ್ಲ ಅಂದರೂ ಕೂಡ ಜ್ಞಾನದ ರೂಪದಲ್ಲಿ ನಮ್ಮ ಜೊತೆ ಉಳಿದುಕೊಂಡಿದ್ದಾರೆ. ಅದನ್ನು ಅನುಭವಿಸೋಣ, ಅವರಿಗೆ ಗೌರವ ಕೊಡೋಣ, ಅವರ ಬಗ್ಗೆ ನಾವು ಸ್ಮೃತಿಯನ್ನು ಇಟ್ಟುಕೊಂಡು ಅವರಂತೆ ನಾವಾಗುವ ಪಣ ತೊಟ್ಟು ಅದನ್ನು ಅಳವಡಿಸಿಕೊಂಡರೆ ಸಾರ್ಥಕವಾದ ಶ್ರಾವಣವನ್ನು ಆಚರಿಸಿದಂತಾಗತ್ತೆ. ಹಾಗಾಗಿ ಅಂತಹ ಒಂದು ಶ್ರೇಷ್ಠ ಆಚರಣೆ ನನ್ನದಾಗಬೇಕು ಅಂದರೆ ಸಂಕಲ್ಪ ಮಾಡಿ ಈ ದಿನವೇ, ಈ ತಿಂಗಳು ಪೂರ್ತಿ ಮುಗಿಯುವವರೆಗೂ ಕೂಡ ನಾನು ಒಂದಷ್ಟು ಸಮಯವನ್ನು ಮೀಸಲು ಮಾಡಿಕೊಂಡು ಅಂಥ ಶ್ರೇಷ್ಠ ಮಹಾತ್ಮರ ಜೊತೆ ಬದುಕುವ ಅವಕಾಶ ಅಂತೂ ನಮಗೆ ಸಿಕ್ಕಿತ್ತೋ ಸಿಕ್ಕಿಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಸುದೈವ ಏನು ಅಂದರೆ ಅಂಥವರ ಒಂದು ಮಹಾನ್ ಗ್ರಂಥಗಳು ನನ್ನ ಸುತ್ತ ಉಳ್ಕೊಂಡಿವೆ ಅನ್ನೋದೇ ನನಗಿರುವಂಥ ಒಂದು ಹೆಮ್ಮೆ. ಅದನ್ನು ಸಾರ್ಥಕಪಡಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಒಂದಷ್ಟು ಸಮಯ ಮೀಸಲು ಮಾಡಿಕೊಳ್ತಾನೆ. ಒಂದಷ್ಟು ಸಂಪಾದನೆ ಕಡಿಮೆ ಆದರೂ ಪರವಾಗಿಲ್ಲ, ಒಂದಷ್ಟು ಜನಗಳು ನನಗೆ ಅವಮಾನ ಮಾಡಿ ಮಾತಾಡಿಕೊಂಡ್ರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ನಾನು ಶ್ರೇಷ್ಠತೆಯನ್ನು ಸಾಧಿಸಿಯೇ ಸಿದ್ಧ. ನಾನು ಒಬ್ಬ ಶರಣನಾಗಿದ್ದಕ್ಕೂ, ಒಬ್ಬ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವ ಉತ್ತಮ ವ್ಯಕ್ತಿಯಾಗಿದ್ದಕ್ಕೂ, ಈ ಒಂದು ನಾಗರಿಕ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗಿತ್ತು ಅಂತ ಅನ್ನೋ ರೀತಿಯಲ್ಲಿ ಬದುಕಿ ತೋರಿಸ್ತೇನೆ ಅಂತ ನಾವು ಪಣ ತೊಡೋಣ, ಪ್ರತಿಜ್ಞೆ ಮಾಡೋಣ. ಅದಕ್ಕೆ ತಕ್ಕಂತೆ ಈ ತಿಂಗಳು ಪೂರ್ತಿ ನಮ್ಮ ಒಂದಷ್ಟು ಅಮೂಲ್ಯ ಸಮಯವನ್ನು ಮೀಸಲಾಗಿಡೋಣ. ಅಂತಹ ಒಂದು ಶ್ರಾವಣವನ್ನು ಸಾರ್ಥಕವಾಗಿ ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶ್ರಾವಣ ಸಂಭ್ರಮದ ಕಾರ್ಯಕ್ರಮಕ್ಕೆ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.